ಹಾಯ್ ಫ್ರೆಂಡ್ಸ್, ಸೈನಾ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, KSOUನ BEd ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಹೆಲ್ಪ್ ಆಗಲಿ ಅಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 2020ನೇ ಸಾಲಿನ ಕ್ವಶನ್ ಪೇಪರ್ನಲ್ಲಿ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ. ಫ್ರೆಂಡ್ಸ್, ಇವತ್ತು 75ರಿಂದ 100ರವರೆಗಿನ ಪ್ರಶ್ನೆಗಳನ್ನ ನೋಡೋಣ. ಬನ್ನಿ ಫ್ರೆಂಡ್ಸ್. 76ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ಕಲಿಕೆಯಲ್ಲಿ ಪ್ರಮುಖ ಭಾಗವೆಂದರೆ ಆಪ್ಷನ್ ಎ ಸ್ವಯಂ ಕಲಿಕೆ, ಆಪ್ಷನ್ ಬಿ ಅಧ್ಯಾಪಕರಿಂದ ಕಲಿಯುವುದು, ಆಪ್ಷನ್ ಸಿ ಶಾಲೆಯಿಂದ ಕಲಿಯುವುದು, ಆಪ್ಷನ್ ಡಿ ಸಹಪಾಠಿಗಳಿಂದ ಕಲಿಯುವುದು. 77ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತರಗತಿಯ ಆವರಣದ ಉಪಯೋಗದ ರೀತಿಯಿಂದ ಪ್ರಭಾವಿತವಾಗುವುದಿಲ್ಲ? ಆಪ್ಷನ್ ಎ ತರಗತಿಯ ಕಲಿಕಾ ವಾತಾವರಣ, ಆಪ್ಷನ್ ಬಿ ತರಗತಿಯ ಸಂವಹನ ಮತ್ತು ಸಂಭಾಷಣೆ, ಆಪ್ಷನ್ ಸಿ ವಿದ್ಯಾರ್ಥಿಗಳ ಭಾವನೆಗಳು, ಆಪ್ಷನ್ ಡಿ ಶಿಕ್ಷಕರು ವರ್ಗಾಯಿಸುವ ವಿಷಯದ ಪ್ರಮಾಣ. 78ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನೈದಾನಿಕ ಮಾಪನಿಯಲ್ಲಿ ಪ್ರಮುಖವಾದದ್ದು? ಆಪ್ಷನ್ ಎ ಪ್ರತಿಕ್ರಿಯಾ ವಿನ್ಯಾಸ, ಆಪ್ಷನ್ ಬಿ ಒಟ್ಟು ಅಂಕ, ಆಪ್ಷನ್ ಸಿ ಶ್ರೇಣೀಯ ಹಂತ, ಆಪ್ಷನ್ ಡಿ ಗ್ರೇಡ್ ಶ್ರೇಣಿ. 79ನೇ ಪ್ರಶ್ನೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಅವರು ಯಾವ ಸ್ನೇಹಿತರ ಜೊತೆ ಊಟ ಮಾಡಲು ಇಷ್ಟಪಡುವರೆಂದು ಕೇಳುತ್ತೀರಿ? ಸ್ನೇಹಾಳನ್ನು ಯಾವ ವಿದ್ಯಾರ್ಥಿಯೂ ಆರಿಸುವುದಿಲ್ಲ. ಸ್ನೇಹಾಳನ್ನು ಏನೆಂದು ಕರೆಯುತ್ತೀರಿ? ಆಪ್ಷನ್ ಎ ನಕ್ಷತ್ರ, ಆಪ್ಷನ್ ಬಿ ಒಬ್ಬಂಟಿಗಳು, ಆಪ್ಷನ್ ಸಿ ಅಸಮ ಹೊಂದಾಣಿಕೆ, ಆಪ್ಷನ್ ಡಿ ಅಂತರ್ಮುಖಿ. 80ನೇ ಪ್ರಶ್ನೆ, ಜೀವಶಾಸ್ತ್ರ ತರಗತಿಯಲ್ಲಿನ ಪಾಠದಲ್ಲಿ ಪ್ರಾಣಿ ದೈಹಿಕ ರಚನೆ ಬೋಧಿಸುವಲ್ಲಿ ಯಾವ ತಂತ್ರ ಉತ್ತಮವಾಗಿ ಬಳಸಿಕೊಳ್ಳುವಿರಿ? ಆಪ್ಷನ್ ಎ ದೈಹಿಕ ರಚನೆಯನ್ನು ವಿವರಿಸುವುದು, ಆಪ್ಷನ್ ಬಿ ವಿಡಿಯೋವನ್ನು ಬಳಸಿಕೊಳ್ಳುವುದು, ಆಪ್ಷನ್ ಸಿ ಪ್ರಾಣಿಯ ದೇಹವನ್ನು ವಿಭಜಿಸಿ ತೋರಿಸುವುದು, ಆಪ್ಷನ್ ಡಿ ವಿದ್ಯಾರ್ಥಿಗಳೇ ಪ್ರಾಣಿಯ ದೇಹ ವಿಭಜನೆ ಮಾಡುವಂತೆ ಮಾರ್ಗದರ್ಶನ ನೀಡುವುದು. 81ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಂದ ಅವರ ಕಲಿಕೆಯ ಬಗ್ಗೆ ಹಿನ್ನುಣಿಕೆ ಪಡೆಯಲು ಈ ಕೆಳಗಿನ ಯಾವ ಕೌಶಲವಾಗಿದೆ? ಆಪ್ಷನ್ ಎ ಅನ್ಯೋನ್ಯ ಕ್ರಿಯಾ ಕೌಶಲ, ಆಪ್ಷನ್ ಬಿ ಚರ್ಚಾ ಕೌಶಲ, ಆಪ್ಷನ್ ಸಿ ಸಂವಹನ ಕೌಶಲ, ಆಪ್ಷನ್ ಡಿ ಪ್ರಶ್ನಿಸುವ ಕೌಶಲ. 82ನೇ ಪ್ರಶ್ನೆ, ನಿಮ್ಮ ತರಗತಿಗೆ ಒಬ್ಬ ವಿದ್ಯಾರ್ಥಿ ನಿಯಮಿತವಾಗಿ ಗೈರು ಹಾಜರಿಯಾಗುತ್ತಿರುವುದು ನಿಮ್ಮ ಗಮನಕ್ಕೆ ಬರುತ್ತದೆ. ನೀವು ಗಮನಿಸುತ್ತೀರಿ. ಒಬ್ಬ ಅಧ್ಯಾಪಕರಾಗಿ ಈ ಸಮಸ್ಯೆಗೆ ನೀವು ಯಾವ ರೀತಿಯ ಉತ್ತಮ ಕಾರ್ಯಯೋಜನೆಯನ್ನು ಕೈಗೊಳ್ಳುವಿರಿ? ಆಪ್ಷನ್ ಎ ಈ ವಿಷಯವನ್ನು ನಾನು ಗಮನಿಸಲು ಹೋಗುವುದಿಲ್ಲ, ಆಪ್ಷನ್ ಬಿ ಆಕೆ ಅಥವಾ ಆತನ ಸಹಪಾಠಿಗಳಿಗೆ ಕಾರಣ ಪತ್ತೆ ಹಚ್ಚಲು ಹೇಳುತ್ತೇನೆ, ಆಪ್ಷನ್ ಸಿ ಗೈರು ಹಾಜರಿಗೆ ಕಾರಣದ ಬಗ್ಗೆ ವಿದ್ಯಾರ್ಥಿಯೊಂದಿಗೆ ಚರ್ಚಿಸುತ್ತೇನೆ, ಆಪ್ಷನ್ ಡಿ ವಿದ್ಯಾರ್ಥಿಯ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರಿಗೆ ವರದಿ ಮಾಡುವುದು. 83ನೇ ಪ್ರಶ್ನೆ, ಗ್ರಾಮಾಂತರ ಪ್ರಾಥಮಿಕ ಶಾಲೆಯಲ್ಲಿ ಭಾಷೆಯ ಬೋಧನೆ ಮಾಡುವಾಗ ಈ ಕೆಳಗಿನವುಗಳಲ್ಲಿ ಯಾವುದರ ಜ್ಞಾನವು ಕನಿಷ್ಠವಾಗಿ ಬೇಕಾಗಿರುತ್ತದೆ? ಆಪ್ಷನ್ ಎ ವಿದ್ಯಾರ್ಥಿಗಳ ಜನ್ಮಭಾಷೆ, ಆಪ್ಷನ್ ಬಿ ಪೋಷಕರ ವೃತ್ತಿ, ಆಪ್ಷನ್ ಸಿ ವಿದ್ಯಾರ್ಥಿಗಳ ಸಾಮಾಜಿಕ ಹಿನ್ನೆಲೆ, ಆಪ್ಷನ್ ಡಿ ಸ್ಥಳೀಯ ಭಾಷೆಯ ಜ್ಞಾನ. 84ನೇ ಪ್ರಶ್ನೆ, ಶಾಲಾ ಆವರಣದಲ್ಲಿ ಸ್ವಚ್ಛತೆಯ ಪ್ರಾಮುಖ್ಯತೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿಯಾಗಬಹುದಾಗಿದೆ? ಆಪ್ಷನ್ ಎ ಅಶುಚಿತ್ವದ ವಾತಾವರಣದ ಬದಲಾವಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವುದು, ಆಪ್ಷನ್ ಬಿ ಸ್ವಚ್ಛತಾ ಆಂದೋಲನ ಕುರಿತು ವಿದ್ಯಾರ್ಥಿಗಳ ಗಮನಕ್ಕೆ ತರುವುದು, ಆಪ್ಷನ್ ಸಿ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡದ ವಿದ್ಯಾರ್ಥಿಗಳಿಗೆ ದಂಡ ವಿಧಿಸುವುದು, ಆಪ್ಷನ್ ಡಿ ಸ್ವಚ್ಛತೆ ಕಾಪಾಡುವಲ್ಲಿ ಅಧ್ಯಾಪಕರು ಮಾದರಿಯಾಗಿರುವುದು. 85ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ವಿದ್ಯಾರ್ಥಿಗಳ ಚಟುವಟಿಕೆಗಳಲ್ಲಿ ಯಾವುದನ್ನು ಪ್ರಾಜೆಕ್ಟ್ ಮೆಥಡ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ವಿದ್ಯಾರ್ಥಿಗಳ ನೀರಿನ ಮಾದರಿಗಳನ್ನು ವಿವಿಧ ಜಲಮೂಲಗಳಿಂದ ಸಂಗ್ರಹಿಸಿ ಜಲಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ವಿಶ್ಲೇಷಿಸುವುದು, ಆಪ್ಷನ್ ಬಿ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಜಲಮಾಲಿನ್ಯದ ಬಗ್ಗೆ ಸುದೀರ್ಘ ಅಧ್ಯಯನ ನಡೆಸಿ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ವರದಿಯ ರೂಪದಲ್ಲಿ ಪ್ರಸ್ತುತಪಡಿಸುವುದು, ಆಪ್ಷನ್ ಸಿ ವಿದ್ಯಾರ್ಥಿಗಳು ತಮ್ಮಲ್ಲೇ ಜಲಮಾಲಿನ್ಯಕ್ಕೆ ಕಾರಣವಾಗುವ ಅಂಶಗಳ ಬಗ್ಗೆ ಚರ್ಚಿಸುವುದು ಮತ್ತು ವರದಿ ಸಲ್ಲಿಸುವುದು, ಆಪ್ಷನ್ ಡಿ ಜಲಮಾಲಿನ್ಯದ ಬಗ್ಗೆ ವಿದ್ಯಾರ್ಥಿಗಳು ವಿಡಿಯೋ ವೀಕ್ಷಿಸಿ ಅದರ ಸಾರಾಂಶವನ್ನು ಬರೆಯುವುದು. 6ನೇ ಪ್ರಶ್ನೆ, ಭೌತಶಾಸ್ತ್ರದ ತರಗತಿಯಲ್ಲಿ ಸೌರವ್ಯೂಹದಲ್ಲಿರುವ ಗ್ರಹಗಳ ಲಕ್ಷಣಗಳ ಬಗ್ಗೆ ವಿದ್ಯಾರ್ಥಿಗಳು
ವಿವರಿಸಲು ನಿರೀಕ್ಷಿಸಲಾಗುತ್ತದೆ. ಈ ವಿದ್ಯಾರ್ಥಿ ಚಟುವಟಿಕೆಯ ಫಲಿತವನ್ನು ಹೀಗೆ ಕರೆಯಬಹುದು. ಆಪ್ಷನ್ ಎ ವಿಶ್ಲೇಷಣೆ, ಆಪ್ಷನ್ ಬಿ ಸಂಶ್ಲೇಷಣೆ, ಆಪ್ಷನ್ ಸಿ ಗ್ರಹಿಕೆ, ಆಪ್ಷನ್ ಡಿ ಜ್ಞಾನ. 87ನೇ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಲಿಕೆಗಾಗಿ ಸಹಾಯಕವಾಗುವ ಓದುವ ವಿಧವೆಂದರೆ? ಆಪ್ಷನ್ ಎ ಗಟ್ಟಿ ಓದು, ಆಪ್ಷನ್ ಬಿ ಮೌನ ಓದು, ಆಪ್ಷನ್ ಸಿ ಗಟ್ಟಿ ಮತ್ತು ಮೌನ ಓದಿನ ಜೋಡಿ, ಆಪ್ಷನ್ ಡಿ ತಂಡ ಓದು. 88ನೇ ಪ್ರಶ್ನೆ. ನಿಮ್ಮ ಶಾಲೆಯ ವಿದ್ಯಾರ್ಥಿ ನಾಯಕರನ್ನು ಅವರ ನಾಯಕತ್ವ ಪ್ರಭಾವಶೀಲತೆಗೆ ಶ್ರೇಣಿಬದ್ಧಗೊಳಿಸಲು ಇಚ್ಛಿಸುವಿರಿ. ಈ ಕೆಳಗಿನ ಯಾವ ಸಾಧನ ಹೆಚ್ಚು ಸೂಕ್ತವೆನಿಸುತ್ತದೆ? ಆಪ್ಷನ್ ಎ ಮನೋಭಾವ ಮಾಪನಿ, ಆಪ್ಷನ್ ಬಿ ದರ್ಜಾ ಮಾಪನಿ, ಆಪ್ಷನ್ ಸಿ ಪ್ರಶ್ನಾವಳಿ, ಆಪ್ಷನ್ ಡಿ ಅಂಶಾವಳಿ. 89ನೇ ಪ್ರಶ್ನೆ. ತರಗತಿಯ ಬೋಧನೆ ಅತ್ಯುತ್ತಮ ಎನಿಸುವುದು ಡ್ಯಾಶ್. ಆಪ್ಷನ್ ಎ ತರಗತಿ ನಿಶ್ಶಬ್ದವಾಗಿದ್ದಾಗ, ಆಪ್ಷನ್ ಬಿ ವಿದ್ಯಾರ್ಥಿಗಳು ಅವರದೇ ಪ್ರಪಂಚದಲ್ಲಿ ಇದ್ದಾಗ, ಆಪ್ಷನ್ ಸಿ ತರಗತಿಯ ಅನ್ಯೋನ್ಯ ಕ್ರಿಯಾ ಬೋಧನಾ ಕಲಿಕಾ ಅವಧಿ ಹೊಂದಿರುವಾಗ, ಆಪ್ಷನ್ ಡಿ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿದ ಉಕ್ತ ಲೇಖನ ಬರೆದುಕೊಂಡಾಗ. 90ನೇ ಪ್ರಶ್ನೆ. ಪಠ್ಯಕ್ರಮವು ಮೂಲಭೂತವಾಗಿ ಈ ಅಂಶವನ್ನು ಸುಗಮಗೊಳಿಸುತ್ತದೆ. ಆಪ್ಷನ್ ಎ ವಿದ್ಯಾರ್ಥಿಗಳ ಪರಿಣಾಮಕಾರಿ ಕಲಿಕೆ, ಆಪ್ಷನ್ ಬಿ ವಿದ್ಯಾರ್ಥಿಗಳ ವಿಕಾಸ, ಆಪ್ಷನ್ ಸಿ ವಿದ್ಯಾರ್ಥಿಗಳ ಬೆಳವಣಿಗೆ, ಆಪ್ಷನ್ ಡಿ ವಿದ್ಯಾರ್ಥಿಗಳ ಹೊಂದಾಣಿಕೆ. 91ನೇ ಪ್ರಶ್ನೆ. ಪರಿಕಲ್ಪನೆಗಳ ಬೋಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಬಲ್ಲ ಭರಿತಗಳು. ಆಪ್ಷನ್ ಎ ಯುಕ್ತ ನಿದರ್ಶನಗಳು ಮತ್ತು ಸಾದೃಶ್ಯಗಳು, ಆಪ್ಷನ್ ಬಿ ಪುನರಾವರ್ತಿಸುವ ಅಭ್ಯಾಸಗಳು, ಆಪ್ಷನ್ ಸಿ ಕಥೆಗಳ ವರ್ಣನೆ, ಆಪ್ಷನ್ ಡಿ ಪಠ್ಯ ವಿಷಯವನ್ನು ಸ್ವಂತ ವಾಕ್ಯಗಳಲ್ಲಿ ವಿವರಿಸುವುದು. 92ನೇ ಪ್ರಶ್ನೆ. ಶಿಕ್ಷಕರ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯವಾಗುವ ಅತ್ಯಂತ ಪ್ರಮುಖ ವರ್ತನೆಯೆಂದರೆ? ಆಪ್ಷನ್ ಎ ನಿಮ್ಮ ತಪ್ಪುಗಳಿಂದ ಕಲಿಯುವುದು, ಆಪ್ಷನ್ ಬಿ ಇತರರನ್ನು ಅನುಕರಿಸಲು ಕಲಿಯುವುದು, ಆಪ್ಷನ್ ಸಿ ಇತರರನ್ನು ಸರಿಪಡಿಸುವುದನ್ನು ಕಲಿಯುವುದು, ಆಪ್ಷನ್ ಡಿ ನಿಮ್ಮ ವಿದ್ಯಾರ್ಥಿಗಳನ್ನು ಸರಿಪಡಿಸುವುದನ್ನು ಕಲಿಯುವುದು. 93ನೇ ಪ್ರಶ್ನೆ. ಪದವಿ ಎಂಬುದನ್ನು ಅರ್ಥೈಸುವ ಬಗೆ? ಆಪ್ಷನ್ ಎ ಒಬ್ಬ ಸ್ವಯಂ ಕಲಿಯಲು ಸಮರ್ಥನಾಗಿದ್ದಾನೆ, ಆಪ್ಷನ್ ಬಿ ಒಬ್ಬ ಸ್ವಯಂ ಕಾರ್ಯನಿರ್ವಹಿಸಲು ಸಮರ್ಥನಾಗಿದ್ದಾನೆ, ಆಪ್ಷನ್ ಸಿ ಒಬ್ಬ ತನ್ನನ್ನು ತಾನೇ ನಿಭಾಯಿಸಿಕೊಳ್ಳಲು ಸಮರ್ಥನಾಗಿದ್ದಾನೆ, ಆಪ್ಷನ್ ಡಿ ಒಬ್ಬ ಸ್ವಯಂ ಸಂಪಾದಿಸಲು ಸಮರ್ಥನಾಗಿದ್ದಾನೆ. 94ನೇ ಪ್ರಶ್ನೆ. ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ಒಬ್ಬ ದೃಷ್ಟಿ ಸವಾಲುಳ್ಳ ವಿದ್ಯಾರ್ಥಿಗೆ ಬೋಧಿಸಬೇಕಾದ ಅವಕಾಶ ನಿಮಗೆ ದೊರೆತರೆ ತರಗತಿಯಲ್ಲಿ ಈ ವಿದ್ಯಾರ್ಥಿಯನ್ನು ನೀವು ಯಾವ ರೀತಿಯಲ್ಲಿ ನೋಡಿಕೊಳ್ಳುವಿರಿ? ಆಪ್ಷನ್ ಎ ಹೆಚ್ಚಿನ ಗಮನ ನೀಡುವುದಿಲ್ಲ ಏಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ, ಆಪ್ಷನ್ ಬಿ ತರಗತಿಯಲ್ಲಿ ಅವನನ್ನು ಕರುಣೆಯಿಂದ ನೋಡಿಕೊಳ್ಳುವೆ, ಆಪ್ಷನ್ ಸಿ ದೃಷ್ಟಿದೋಷ ಅವನ ವಿಧಿಬರಹ ಆದ್ದರಿಂದ ನಾನೇನು ಹೆಚ್ಚಿಗೆ ಮಾಡಲಾರೆ ಎಂದು ಯೋಚಿಸುವೆ, ಆಪ್ಷನ್ ಡಿ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿ ಅವನ ವೇಗಕ್ಕೆ ತಕ್ಕಂತೆ ಬೋಧನೆ ಮಾಡುವೆ. 95ನೇ ಪ್ರಶ್ನೆ. ಓರ್ವ ಶಿಕ್ಷಕನಿಗೆ ಕಪ್ಪು ಹಲಗೆಯ ಮೇಲೆ ಬರೆಯಲು ಕೆಳಗಿನ ವಿಧಾನಗಳಲ್ಲಿ ಯಾವುದು ಸೂಕ್ತವಾದುದು? ಆಪ್ಷನ್ ಎ ಆದಷ್ಟು ಸ್ಪಷ್ಟವಾಗಿ ಮತ್ತು ವೇಗವಾಗಿ ಬರೆಯುವುದು, ಆಪ್ಷನ್ ಬಿ ವಿಷಯವನ್ನು ಮೊದಲು ಬರೆದು ನಂತರ ವಿದ್ಯಾರ್ಥಿಗಳಿಗೆ ಅದನ್ನು ಓದಲು ಹೇಳುವುದು, ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳಿ ನಂತರ ಅವರು ಕೊಟ್ಟ ಉತ್ತರವನ್ನು ಬರೆಯುವುದು, ಆಪ್ಷನ್ ಡಿ ಪ್ರಮುಖ ಅಂಶಗಳನ್ನು ಆದಷ್ಟು ಸ್ಪಷ್ಟವಾಗಿ ಬರೆಯುವುದು. 96ನೇ ಪ್ರಶ್ನೆ. ಮಕ್ಕಳ ಅಧ್ಯಯನದಲ್ಲಿ ಇದಕ್ಕಾಗಿ ಕ್ರೀಡಾ ಚಿಕಿತ್ಸೆಯನ್ನು ಅನುಸರಿಸಲಾಗುತ್ತದೆ. ಆಪ್ಷನ್ ಎ ಶೈಕ್ಷಣಿಕ ಪ್ರಕ್ರಿಯೆಯನ್ನು ಸಂತೋಷಪೂರ್ಣಗೊಳಿಸುವುದಕ್ಕಾಗಿ, ಆಪ್ಷನ್ ಬಿ ಮಕ್ಕಳ ಆಂತರಿಕ ಪ್ರೇರಣೆಗಳನ್ನು ಮತ್ತು ಮನೋಗ್ರಂಥಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ಆಪ್ಷನ್ ಸಿ ಶಿಕ್ಷಣವನ್ನು ಚಟುವಟಿಕಾ ಕೇಂದ್ರಿತವನ್ನಾಗಿ ಮಾಡುವುದಕ್ಕಾಗಿ, ಆಪ್ಷನ್ ಡಿ ಶಿಕ್ಷಣದಲ್ಲಿ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲುವುದಕ್ಕಾಗಿ. 97ನೇ ಪ್ರಶ್ನೆ. ಪ್ರತಿಯೊಬ್ಬ ಕಲಿಕಾರ್ಥಿಯು ಅಪೂರ್ವ ಎನ್ನುವುದರ ಅರ್ಥ? ಆಪ್ಷನ್ ಎ ಯಾವುದೇ ಇಬ್ಬರು ಕಲಿಕಾರ್ಥಿಗಳು ತಮ್ಮ ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆಯಲ್ಲಿ ಏಕರೀತಿ ಆಗಿರುವುದಿಲ್ಲ, ಆಪ್ಷನ್ ಬಿ ಕಲಿಕಾರ್ಥಿಗಳು ಯಾವುದೇ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಮತ್ತು ಸಾಮಾನ್ಯ ಗುರಿಗಳನ್ನು ಹೊಂದಿರುವುದಿಲ್ಲ, ಆಪ್ಷನ್ ಸಿ ಎಲ್ಲ ಕಲಿಕಾರ್ಥಿಗಳಿಗೂ ಸಾಮಾನ್ಯ ಪಠ್ಯಕ್ರಮ ಸಾಧ್ಯವಿಲ್ಲ, ಆಪ್ಷನ್ ಡಿ
ಒಂದು ವಿಜಾತೀಯ ತರಗತಿಯಲ್ಲಿ ಕಲಿಕಾರ್ಥಿಗಳ ಆಂತರಿಕ ಸತ್ವಗಳನ್ನು ವಿಕಾಸಗೊಳಿಸುವುದು. 98ನೇ ಪ್ರಶ್ನೆ. ಭಾರತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷರತೆ ಸಾಧಿಸಲು ಸಾಧ್ಯವಾಗದಕ್ಕೆ ಕಾರಣ. ಆಪ್ಷನ್ ಎ ನಿಧಿಯ ಅಭಾವ, ಆಪ್ಷನ್ ಬಿ ನಿಧಿಯನ್ನು ಬಳಸಿಕೊಳ್ಳುವಲ್ಲಿನ ಅಸಾಮರ್ಥ್ಯ, ಆಪ್ಷನ್ ಸಿ ಸೂಕ್ತ ಸೌಲಭ್ಯಗಳ ಕೊರತೆ, ಆಪ್ಷನ್ ಡಿ ಗುರಿ ಸಾಧಿಸುವಲ್ಲಿ ಇಚ್ಛಾಕೊರತೆ. 99ನೇ ಪ್ರಶ್ನೆ. ಮುಕ್ತ ಕಲಿಕಾ ಶಾಲೆಗಳು ಹಾಗೂ ಸಾಂಪ್ರದಾಯಿಕ ಶಾಲೆಗಳ ನಡುವಿನ ಒಂದು ಮೂಲಭೂತ ವ್ಯತ್ಯಾಸವೆಂದರೆ. ಆಪ್ಷನ್ ಎ ಸಾಂಪ್ರದಾಯಿಕ ಶಾಲೆಗಳು ವ್ಯವಸ್ಥಿತವಾಗಿರುತ್ತವೆ, ಆಪ್ಷನ್ ಬಿ ಮುಕ್ತ ಶಾಲೆಗಳು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವುದಿಲ್ಲ, ಆಪ್ಷನ್ ಸಿ ಮುಕ್ತ ಶಾಲೆಗಳು ಆಧುನಿಕ ಉಪಕರಣಗಳನ್ನು ಬಳಸುತ್ತವೆ, ಆಪ್ಷನ್ ಡಿ ಸಾಂಪ್ರದಾಯಿಕ ಶಾಲೆಗಳಲ್ಲಿ ಆತ್ಮೀಯತೆಯ ಸ್ಪರ್ಶವಿದೆ. 100ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಿಲ್ಲ. ಆಪ್ಷನ್ ಎ ಜೀವನ ಕೌಶಲಗಳ ಅರ್ಜನೆಯು ಪಕ್ವತೆಯ ಭಾಗವಾಗಿದೆ, ಆಪ್ಷನ್ ಬಿ ಜೀವನ ಕೌಶಲಗಳ ಅರ್ಜನೆಯು ಸಾಮಾಜಿಕ ಪ್ರಕ್ರಿಯೆಯ ಭಾಗವಾಗಿದೆ, ಆಪ್ಷನ್ ಸಿ ಜೀವನ ಕೌಶಲಗಳನ್ನು ನಿರ್ದೇಶಿಸಬಹುದಾಗಿದೆ, ಆಪ್ಷನ್ ಡಿ ಜೀವನ ಕೌಶಲಗಳನ್ನು ಕಲಿಯಲಾಗುವುದು. ಫ್ರೆಂಡ್ಸ್, ಇದಾಗಿತ್ತು 2020ನೇ ಸಾಲಿನ KSOU B.Ed ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್. ಫ್ರೆಂಡ್ಸ್, ಬೇಗ ಆನ್ಸರ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ, ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ. ಹಾಗಾಗಿ ನಾವು ಜಾಸ್ತಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಫ್ರೆಂಡ್ಸ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾ, ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮುಖಾಂತರ ನನ್ನೆಲ್ಲ ಅಪ್ಡೇಟೆಡ್ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ. ಫ್ರೆಂಡ್ಸ್, ಮತ್ತೊಂದು ಮಹತ್ವದ ಮಾಹಿತಿಯ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.